ಪ್ರತಿಯೊಂದು ಶಾಲೆಯು ಒಂದು ಸಾಮಾಜಿಕ ಪರಿವರ್ತನಾ ಕೇಂದ್ರ ಹೌದು. ಈ ನಿಟ್ಟಿನಲ್ಲಿ ನಾವು ರಾಷ್ಟ್ರೋತ್ಥಾನ CBSE ಶಾಲೆಗಳಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಹಿರಿಯ ರಾಷ್ಟ್ರೋತ್ಥಾನ ಶಾಲೆಗಳು ಸುತ್ತಮುತ್ತಲಿರುವಂತಹ ಒಂದಷ್ಟು ಗ್ರಾಮಗಳನ್ನು ಅಡಾಪ್ಟ್ ಮಾಡಿಕೊಂಡು, ಅಟ್ಲೀಸ್ಟ್ ಒಂದು ಗ್ರಾಮವನ್ನಾದರೂ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಈ ರೀತಿಯ ಸೇವಾ ಚಟುವಟಿಕೆಗಳನ್ನು ಅಥವಾ ಒಂದು ಸಾಮಾಜಿಕ ಪರಿವರ್ತನೆಯನ್ನು ತರಬೇಕು ಅಂತ ಒಂದು ಯೋಜನೆ ಮಾಡಿಕೊಂಡು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ತನಿಸಂದ್ರ ಶಾಲೆದೇ ಹೇಳೋದಾದರೆ ಇಲ್ಲಿನ ಹತ್ತಿರದ ಎರಪನಹಳ್ಳಿನಲ್ಲಿ ಮತ್ತು ಹತ್ತಿರದ ಇನ್ನೊಂದು ಶ್ರೀರಾಮ್ಪುರ ಅನ್ನೋ ವಿಲೇಜಲ್ಲಿ ನಾವು ಈ ಗ್ರಾಮೋತ್ಥಾನದ ಚಟುವಟಿಕೆಗಳನ್ನು ಶುರು ಮಾಡಿದ್ವಿ. ಇಲ್ಲೂ ಕೂಡ ನಮಗೆ ಮೊದಲು ಸಮಸ್ಯೆ ಬಂದಿದ್ದೇನಪ್ಪ ಅಂದರೆ ಯಾವ ರೀತಿ ಚಟುವಟಿಕೆಗಳನ್ನ ಮಾಡಬೇಕು, ಅವರ ಬೇಕು ಬೇಡಗಳೇನು ಅನ್ನೋ ಪ್ರಶ್ನೆ ಬಂತು. ಆಗ ಮಕ್ಕಳನ್ನೇ ಮುಂದಿಟ್ಕೊಂಡು, ಯಾಕೆಂದರೆ ನಮ್ಮ ಒಂದು ಪಂಚಮುಖಿ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಲ್ಲಿ ಸೇವಾ ಮನೋಭಾವ ಮೂಡಿಸೋದು ಕೂಡ ಒಂದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ನಮ್ಮ ಮಕ್ಕಳನ್ನು 9th to 10th ಮಕ್ಕಳನ್ನು ಮುಂದಿಟ್ಕೊಂಡು ಒಂದು ರೀತಿಯ ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿ ಆ ಗ್ರಾಮಗಳಲ್ಲಿ ಏನು ಬೇಕಾಗಿದೆ ಅನ್ನೋದನ್ನು ಅರ್ಥಕೊಂಡ್ವಿ. ಮೊದಲಿಗೆ ನಮ್ಗನ್ಸಿದ್ದು ಟು ಟೇಕ್ ದ ಎಂಟ್ರಿ ಒಂದು ರೀತಿಯ ಟ್ಯೂಷನ್ ಸೆಂಟರ್ಸ್ನ ಶುರು ಮಾಡಬಹುದಾ ಅಂತ. ಯಾಕೆಂದರೆ ನಮಗೆ ರಿಸೋರ್ಸಸ್ಸು ಬೇಕಾಗಿತ್ತು. ಹಾಗಾಗಿ ನಮ್ಮ ಶಾಲೆಯ ಟೀಚರ್ಸ್ಗಳನ್ನೇ 3:30 ಶಾಲೆ ಮುಗಿದ ಮೇಲೆ 4:30 5:30 6 ಗಂಟೆವರೆಗೂ ಈ ಗ್ರಾಮಗಳಿಗೆ ಕಳಿಸಿ ಅಲ್ಲಿ ಒಂದು ಕೇಂದ್ರವನ್ನು ಹುಡುಕಿ ಆ ಮನೆಯಲ್ಲೋ ಅಥವಾ ಒಂದು ಮಠದಲ್ಲೋ ಅಥವಾ ದೇವಸ್ಥಾನದಲ್ಲೋ ನಾವು ಒಂದು ಈ ರೀತಿಯ ಟ್ಯೂಷನ್ ಸೆಂಟರ್ಸ್ನ ಡೆವಲಪ್ ಮಾಡಿದ್ವಿ. ಮೊದಲಿಗೆ 10 ಜನದಿಂದ ಶುರುವಾದ ಈ ಟ್ಯೂಷನ್ ಸೆಂಟರ್ಸು 50ವರೆಗೂ ಮುಡಿತು. ನಂತರ ಬೇರೆ ಬೇರೆ ಗುಂಪುಗಳನ್ನು ಮಾಡಿ ಅವರ ಅಂದರೆ ಕ್ಲಾಸ್ ವೈಸ್ ಏನು ಬೇಕೋ ಅವರಿಗೆ ಹೆಲ್ಪು ಈ ರೀತಿ ಎಲ್ಲ ಮಾಡಿ ಮೊದಲು ಒಂದು ಶಿಕ್ಷಕ ಅಥವಾ ಶಿಕ್ಷಕಿ ಹೋಗ್ತಿದ್ದು, ಈಗ 2-3 ಶಿಕ್ಷಕರು ಹೋಗಿ ಅಲ್ಲಿ ಮಕ್ಕಳಿಗೆ ಈ ರೀತಿಯ ಟ್ಯೂಷನ್ ಸೆಂಟರ್ಸ್ನ ಮಾಡೋದನ್ನು ಶುರು ಮಾಡಿದ್ದಾರೆ. ಇನ್ನೊಂದು ಮಹತ್ತರವಾದ ಬದಲಾವಣೆ ಅಂತಂದರೆ ನಾವು ಅಲ್ಲಿನ ಗ್ರಾಮಸ್ಥರ ಜೊತೆ ಒಂದು ಒಳ್ಳೆಯ ರೀತಿಯ ಒಡನಾಟವನ್ನು ಬೆಳೆಸ್ಕೊಂಡ್ವಿ. ಆ ಗ್ರಾಮದ ಸ್ವಚ್ಛತೆ ಇರಬಹುದು, ಮತ್ತು ಅಲ್ಲಿನ ಒಂದು ಈ ಪರಿಸರವನ್ನು ಒಳ್ಳೆ ರೀತಿ ಮಾಡೋದಿರಲಿ, ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡಬೇಕು ಅಂತ ಒಂದು ಎಜುಕೇಟ್ ಮಾಡೋದಿರಲಿ, ಈ ತರಹದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ವಿ. ಜೊತೆಗೆ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ. ಇದೇ ರೀತಿ ನಾವು ಕಾರ್ತಿಕ ದೀಪೋತ್ಸವ ಇರಬಹುದು, ರಥಸಪ್ತಮಿ ಇರಬಹುದು, ಯುಗಾದಿ ಇರಬಹುದು, ಗಣೇಶೋತ್ಸವ ಇರಬಹುದು, ರಾಮನವಮಿ ಸೆಲೆಬ್ರೇಷನ್ ಇರಬಹುದು. ಈ ರೀತಿ ಎಲ್ಲ ಹಬ್ಬಗಳನ್ನು ನಾವು ಗ್ರಾಮಸ್ಥರ ಜೊತೆಗೆ ಸೇರಿಕೊಂಡು ಅವರ ಮೂಲಕ ಮಾಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಈ ಎಲ್ಲದರಿಂದ ಆ ಗ್ರಾಮದಲ್ಲಿ ಒಂದು ರೀತಿ ಒಗ್ಗಟ್ಟು ಮೂಡಿದೆ. ಮತ್ತು ಈಗ ನಾವಲ್ಲಿ ಇರಲೇಬೇಕು ಅಂತಿಲ್ಲ, ನಾವು ಇಲ್ದಿರೋನು ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸೊ ಇದಿಷ್ಟಕ್ಕೆ ನಾವು ಸೀಮಿತಗೊಳಿಸದೆ ಅಲ್ಲಿ ಒಂದಷ್ಟು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ವಿ, ಕಣ್ಣಿನ ದೃಷ್ಟಿಯನ್ನು ಪರೀಕ್ಷೆ ಮಾಡುವಂತಹ ಕ್ಯಾಂಪ್ಸ್ಗಳನ್ನ ಮಾಡಿದ್ವಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳನ್ನ ಆರ್ಗನೈಸ್ ಮಾಡಿದ್ವಿ, ಯೂತ್ಗಳಿಗೆ ಒಂದು ರೀತಿಯ ಕ್ಯಾರಿಯರ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಆ ಗ್ರಾಮ ಒಂದು ರೀತಿ ನಮಗೇನು ಬೇಕು ಅದನ್ನು ನಾವೇ ಮಾಡ್ಕೊಳ್ಬಹುದು ಅನ್ನೋ ರೀತಿ ಒಂದು ಸ್ವಾವಲಂಬಿ ಗ್ರಾಮವಾಗಿ ನಿರ್ಮಾಣ ಆಗಿದೆ. ಈ ಸೇವೆ ಇನ್ನೂ ಹೀಗೆ ಮುಂದುವರಿತಾ ಇರುತ್ತೆ. ಈ ಸೇವಾ ಚಟುವಟಿಕೆಗಳಲ್ಲಿ ನಾವು ಇದೇ ರೀತಿ ಕಾರ್ಯವನ್ನು ತೊಡಗಿಸ್ಕೊಂಡಿರ್ತೀವಿ. ಇದರಲ್ಲಿ ಇನ್ನೊಂದು ಒಳ್ಳೆಯ ಅಂಶ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಅಥವಾ ಶಾಲೆಯ ಬರೀ ಸಿಬ್ಬಂದಿ ವರ್ಗದವರು ಅಷ್ಟೇ ಈ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ನಮ್ಮ ಪೋಷಕರು ತುಂಬ ಉತ್ಸಾಹದಿಂದ ಭಾಗಿಯಾಗಿರೋದು ಇನ್ನೊಂದು ಪ್ರಮುಖ ಅಂಶ ಆಗಿದೆ.